ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವ ಜಿಲ್ಲೆಗೆ ಎಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದರು ಮತ್ತು ಒಂದು ಪೋಸ್ಟ್ಗಳಿಗೆ ಎಷ್ಟು ಜನ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎಲಿಜಿಬಲ್ ಆಗಿದ್ರು ಅಂತಂದರೆ ಒಂದು ಪೋಸ್ಟಿಗೆ ಎಷ್ಟು ಜನ ಆ ಒಂದು ಜಿಲ್ಲೆಗೆ ಸಿಗ್ತಾರೆ ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನಾನು ಇಲ್ಲಿ ಸೀರಿಯಲ್ ನಂಬರನ್ನು ತಿಳಿಸಿದ್ದೀನಿ. ಒಟ್ಟು ಈ ಒಂದು ವಿ ಎ ಒ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಜಿಲ್ಲೆಗಳಲ್ಲಿ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಹುದ್ದೆಗಳನ್ನು ಪ್ರಕಟ ಮಾಡಲಾಗಿತ್ತು ಅಂತಂದರೆ 30 ಜಿಲ್ಲೆಗಳಾಗಿರುತ್ತೆ ಸ್ನೇಹಿತರೆ. ಮೊದಲನೇದಾಗಿ ಒಂದೊಂದನ್ನೇ ನಾವು ನೋಡ್ತಾ ಹೋಗೋದಾದರೆ, ಮೊದಲನೇ ಜಿಲ್ಲೆ ಅಂತಂದರೆ ನಾನು ಯಾವ ರೀತಿ ನಿಮಗೆ ಜೋಡಿಸಿದ್ದೀನಿ ಅಂತಂದರೆ, ಕಂಪ್ಲೀಟಾಗಿ ಕಡಿಮೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರು ಕಡಿಮೆ ಅರ್ಜಿಯನ್ನು ಸಲ್ಲಿಸಿದವ್ರಿಗಿಂತ ಹಿಂಗೆ ಏರಿಕೆ ಕ್ರಮದಲ್ಲಿ ಜೋಡಿಸಿದ್ದೀನಿ. ಅಂತಾರೆ ಹುದ್ದೆಗಳ ವೈಸ್ ಅಲ್ಲ, ಅರ್ಜಿ ಯಾರೆಲ್ಲ ಯಾವ ಡಿಸ್ಟಿಕ್ಕಿಗೆ ಕಡಿಮೆ ಸಲ್ಲಿಸಿದ್ರು, ನೆಕ್ಸ್ಟ್ ಸೆಕೆಂಡ್ ಹೈಯೆಸ್ಟ್ ಯಾವುದಕ್ಕೆ ಸಲ್ಲಿಸಿದ್ರು, ಥರ್ಡ್ ಹೈಯೆಸ್ಟ್ ಯಾವುದಕ್ಕೆ ಸಲ್ಲಿಸಿದ್ರು, ಈ ರೀತಿ ನಿಮಗೆ ಕಂಪ್ಲೀಟಾಗಿ ಏರಿಕೆ ಕ್ರಮದಲ್ಲಿ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಸ್ನೇಹಿತರೆ, ಬ್ಯಾಂಗ್ಳೂರು ರೂರಲ್ನೇ ನೋಡ್ತಾ ಹೋಗೋದಾದರೆ, ಬ್ಯಾಂಗ್ಳೂರು ರೂರಲ್ಗೆ ಒಟ್ಟು 6340 ಅರ್ಜಿಗಳು ಬಿದ್ದಿರುತ್ತದೆ. ಅದರಲ್ಲಿ 34 ಪೋಸ್ಟ್ಗಳಿದ್ದು ಒಂದು ಪೋಸ್ಟ್ಗಳಿಗೆ 186 ಜನ ವಿದ್ಯಾರ್ಥಿಗಳು ಕಾಂಪಿಟೇಷನ್ ನೀಡಿದ್ದಾರೆ. ನೆಕ್ಸ್ಟ್ ಚಿಕ್ಕಬಳ್ಳಾಪುರ ನೋಡೋದಾದರೆ 9793 ಅಪ್ಲಿಕೇಶನ್ಗಳು ಬಿದ್ದಿದ್ದು 42 ಹುದ್ದೆಗಳಿದ್ದು 233 ಜನ ಪ್ರತಿಯೊಂದು ಹುದ್ದೆಗಳಿಗೆ ಕಾಂಪಿಟೇಷನನ್ನು ನೀಡಲಿದ್ದಾರೆ. ಅಂತಂದರೆ ಈಗ ಆಲ್ರೆಡಿ ಎಕ್ಸಾಮ್ಸ್ಗಳು ಕೂಡ ಮುಗ್ದಿರುತ್ತದೆ ಸ್ನೇಹಿತರೆ. ನೀವು ಯಾರೆಲ್ಲ ಪೊಲೀಸ್ ಇಲಾಖೆ ಮತ್ತು PDO ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ನೀವು ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಹುದ್ದೆಗಳಿಗೆ ಅಂತಂದರೆ ವಿ ಎ ಒ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಜಿಲ್ಲೆಯ ರ್ಯಾಂಕ್ ಲಿಸ್ಟನ್ನು ನೋಡ್ಕೋಬೇಕು. ನೀವು ಎಷ್ಟು ಸ್ಕೋರ್ ಮಾಡಿದ್ರ 30, 40, 50, 60, 70, 80 ನೀವೆಷ್ಟೇ ಸ್ಕೋರ್ ಮಾಡಿದರೂ ಕೂಡ ನಾನು ಆಯಾ ಒಂದು ಜಿಲ್ಲೆಯಲ್ಲಿ ಎಷ್ಟನೇ ರ್ಯಾಂಕನ್ನು ಪಡ್ಕೊಂಡಿದ್ದೀನಿ ಮತ್ತು ಯಾರು ಹೈಯೆಸ್ಟ್ ಸ್ಕೋರನ್ನು ಪಡ್ಕೊಂಡಿದ್ದಾರೆ ಕಂಪ್ಲೀಟಾಗಿ ನಿಮ್ಮ ಸ್ನೇಹಿತರ ಸ್ಕೋರನ್ನು ಕೂಡ ನೀವು ತಿಳ್ಕೊಬಹುದಾಗಿರುತ್ತೆ. ಈ ಒಂದು PDF ಲಿಂಕನ್ನು ನಾನು ನಮ್ಮ CET ಫೈಟರ್ಸ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೂಡ ಕೊಟ್ಟಿರ್ತೇನೆ. ಕ್ಲಿಕ್ ಮಾಡಿ ವಿದ್ಯಾರ್ಥಿಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಕೂಡ ಜಾಯ್ನ್ ಆಗಿ. ನೆಕ್ಸ್ಟ್ ವಿಜಯನಗರ ನೋಡೋದಾದರೆ 3513 ಕ್ಯಾಂಡಿಡೇಟ್ಸ್ ಅರ್ಜಿಯನ್ನು ಸಲ್ಲಿಸಿದ್ರು 13 ಹುದ್ದೆಗಳಿರುತ್ತದೆ. ಒಂದು ಪೋಸ್ಟ್ಗಳಿಗೆ 270 ಜನ ಕಾಂಪಿಟೇಷನನ್ನು ನೀಡಿರ್ತಾರೆ ಆಲ್ರೆಡಿ. ನೆಕ್ಸ್ಟ್ ಧಾರವಾಡ ನೋಡೋದಾದರೆ 3338 ಕ್ಯಾಂಡಿಡೇಟ್ಸ್ ಅರ್ಜಿಯನ್ನು ಸಲ್ಲಿಸಿರ್ತಾರೆ. 12 ಪೋಸ್ಟ್ಗಳಿದ್ದು 278 ಜನ ಪರ್ ಪೋಸ್ಟ್ಗೆ ಕಾಂಪಿಟೇಷನ್ ನೀಡಿದ್ದಾರೆ. ನೆಕ್ಸ್ಟ್ ಉಡುಪಿ ಆಗಿರುತ್ತದೆ, 6181 ಅಪ್ಲಿಕೇಶನ್ ಬಿದ್ದಿರುತ್ತದೆ. 22 ಪೋಸ್ಟ್ಗಳಿರುತ್ತೆ, 281 ಜನ ಪರ್ ಪೋಸ್ಟಿಗೆ ಕಾಂಪಿಟೇಷನ್ ನೀಡಿರ್ತಾರೆ. ನೆಕ್ಸ್ಟ್ ರಾಮನಗರ ಆಗಿರುತ್ತೆ, 14463 ಅಪ್ಲಿಕೇಶನ್ಗಳು ಹಾಕಿರ್ತಾರೆ. 51 ಪೋಸ್ಟ್ಗಳಿದ್ದು 284 ಪ್ರತಿ ಪೋಸ್ಟಿಗೆ ಅಂತಂದರೆ ಒಂದು ಪೋಸ್ಟಿಗೆ 284 ಜನ ಕಾಂಪಿಟೇಷನ್ ನೀಡಿರ್ತಾರೆ. ನೆಕ್ಸ್ಟ್ ನೋಡೋದಾದರೆ ಯಾದಗಿರಿಯಲ್ಲಿ 2657 ಅಪ್ಲಿಕೇಶನ್ಸ್ಗಳು ಹಾಕಿರ್ತಾರೆ. 9 ಪೋಸ್ಟ್ಗಳಿದ್ದು 295 ಜನ ಪರ್ ಪೋಸ್ಟಿಗೆ ಕಾಂಪಿಟೇಷನ್ ನೀಡಿರ್ತಾರೆ. ನೆಕ್ಸ್ಟ್ ಕೋಲಾರ ನೋಡ್ತಾ ಹೋಗೋದಾದರೆ 13473 ಅಪ್ಲಿಕೇಶನ್ಸ್ಗಳು ಹಾಕಿದ್ದು 45 ಪೋಸ್ಟ್ಗಳಿರುತ್ತೆ. 299 ಪರ್ ಪೋಸ್ಟಿಗೆ ಕಾಂಪಿಟೇಷನ್ ನೀಡಿರ್ತಾರೆ ಸ್ನೇಹಿತರೆ. ಈ ರೀತಿ ನೀವು ಯಾವ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಆ ಒಂದು ಜಿಲ್ಲೆಗೆ ಪರ್ ಪೋಸ್ಟಿಗೆ ಎಷ್ಟು ಜನ ಕ್ಯಾಂಡಿಡೇಟ್ ಕಾಂಪಿಟೇಷನ್ ನೀಡಿರ್ತಾರೆ ಅಂತಲೂ ಕೂಡ ಕಂಪ್ಲೀಟಾಗಿ ತಿಳ್ಕೊಬೋದು. ಮತ್ತು ರ್ಯಾಂಕ್ ಲಿಸ್ಟನ್ನು ನಮ್ಮ CET ಫೈಟರ್ಸ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಈ ಒಂದು ಎಲ್ಲ ಜಿಲ್ಲೆಗಳನ್ನು ನಾವು ಗಮನಿಸ್ತಾ ಹೋಗೋದಾದರೆ ಅತಿ ಹೆಚ್ಚಿನದಾಗಿ ಒಂದು ಕ್ಯಾಂಡಿಡೇಟ್ಸ್ ಎಕ್ಸಾಮ್ ಬರೆದಿರುವಂಥ ಜಿಲ್ಲೆ ಯಾವುದು ಅಂತಂದರೆ ತುಮಕೂರು ಜಿಲ್ಲೆ ಆಗಿರುತ್ತೆ. ಇಲ್ಲಿ ಒಟ್ಟು 73 ಹುದ್ದೆಗಳಿದ್ದು ಪರ್ ಹುದ್ದೆಗಳಿಗೆ 813 ಜನ ವಿದ್ಯಾರ್ಥಿಗಳು ಕಾಂಪಿಟೇಷನ್ ನೀಡಿರ್ತಾರೆ. ಅಂತಂದರೆ ಒಂದು ಪೋಸ್ಟ್ಗೆ 813 ಜನ ಕಾಂಪಿಟೇಷನ್ ನೀಡಿರ್ತಾರೆ. ಟೋಟಲ್ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಒಟ್ಟು 30 ಜಿಲ್ಲೆಗಳನ್ನು ಒಳಗೊಂಡಂತೆ ಒಟ್ಟು ಅರ್ಜಿ ಸಲ್ಲಿಕೆ ಆಗಿರುವಂಥದ್ದು 4,52,686
ಅಪ್ಲಿಕೇಶನ್ಸ್ಗಳು ಬಿದ್ದಿರುತ್ತದೆ. ಒಟ್ಟು ಹುದ್ದೆಗಳ ಸಂಖ್ಯೆಯನ್ನು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ 1000 ಹುದ್ದೆಗಳಾಗಿರುತ್ತೆ. ನಾವು ಅಗ್ರಿಗೇಟ್ ತೆಗಿತಾ ಹೋಗೋದಾದರೆ ಅಂತಂದರೆ 1000 ಹುದ್ದೆಗಳಿಗೆ 4,52,686 ಹುದ್ದೆಗಳಿಗೆ 1,000 ಪೋಸ್ಟ್ಗಳಿಗೆ ಅಗ್ರಿಗೇಟನ್ನು ತೆಗಿತಾ ಹೋಗೋದಾದರೆ 453 ಕ್ಯಾಂಡಿಡೇಟ್ ಒಂದು ಪೋಸ್ಟಿಗೆ ಇಲ್ಲಿ ಎಕ್ಸಾಮ್ಸನ್ನು ಬರೆದಿರ್ತಾರೆ ಅಂತಂದರೆ ಕಾಂಪಿಟೇಷನ್ ನೀಡಿರ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಪ್ರತಿಯೊಂದು ನೀವು ಯಾವ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿದರೆ ಆಯಾ ಜಿಲ್ಲೆಯಲ್ಲಿ ಎಷ್ಟು ಜನ ಕ್ಯಾಂಡಿಡೇಟ್ ಅರ್ಜಿಯನ್ನು ಸಲ್ಲಿಸಿರ್ತಾರೆ, ಎಷ್ಟು ಹುದ್ದೆಗಳಿರುತ್ತದೆ ಮತ್ತು ಒಂದು ಪೋಸ್ಟ್ಗೆ ಎಷ್ಟು ಜನ ಕಾಂಪಿಟೇಷನ್ ನೀಡಿದ್ದಾರೆ ಅಂತಲೂ ಕೂಡ ಕಂಪ್ಲೀಟಾಗಿ ಇಲ್ಲಿ ತಿಳಿಸಲಾಗಿರುತ್ತೆ. ಸ್ನೇಹಿತರೆ, ನಿಮ್ಮದು ಯಾವ ಜಿಲ್ಲೆ ಮತ್ತು ನೀವು ಯಾವ ಜಿಲ್ಲೆಯಲ್ಲಿ ಎಷ್ಟು ಸ್ಕೋರನ್ನು ಮಾಡಿದ್ದೀರಾ, ಎಷ್ಟನೇ ರ್ಯಾಂಕಲ್ಲಿದ್ದೀರಾ ಮತ್ತು ಕ್ಯಾಟಗರಿ ಯಾವುದು ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಹೋಗಿ. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಯಾವ ಕ್ಯಾಟಗರಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ಸನ್ನು ಬರೆದಿರ್ತಾರೆ, ಯಾವ ಜಿಲ್ಲೆಗೆ ಎಷ್ಟು ಕಟ್ ಆಫ್ಗೆ ನಿಲ್ಬೋದು ಅಂತ ಕಂಪ್ಲೀಟಾಗಿ ಕಟ್ ಆಫ್ನ ವಿಡಿಯೋ ಪ್ರತಿ ಜಿಲ್ಲೆದು ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಆದಷ್ಟು ಹೊಸ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿ ಮತ್ತು ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.